ಹೊಳೆನರಸೀಪುರ ಬಿಟ್ಟಿದೀವಿ. ಚೆನ್ನಾಗಿದೆ, ವೆದರ್ ಮಾತ್ರ ಕೂಲ್ ಆಗಿದೆ. ಇವಾಗ ಅರ್ಕಲಗೂಡು ನಿಯರ್ ಬೈ ಇದೀವಿ. ಅರ್ಕಲಗೂಡು ಹೋದ್ಮೇಲೆ ಎಲ್ಲಾರ್ಗು ಮತ್ತೆ ಸಿಗ್ತೀನಿ. ಇವಾಗ ಕರೆಕ್ಟ್ ಆಗಿ ಅರ್ಕಲಗೂಡು ರೀಚ್ ಆಗಿದೀವಿ. ಇವಾಗ ಟುವರ್ಡ್ಸ್ ರಾಮನಾಥಪುರ ಇನ್ನೇನ್ ಬಂದ್ವಿ ನೋಡಿ. ಅರ್ಕಲಗೂಡು ಊರು ತುಂಬಾ ಚೆನ್ನಾಗಿದೆ, ಅವಾಗ ಬರ್ತಾ ಇರ್ತೀವಿ ನಾವು. ಕುಶಾಲನಗರ ಎಲ್ಲ ರೀಚ್ ಆಗಿ ಇವಾಗ ಈಗಷ್ಟೇ ಕುಶಾಲನಗರ ರೀಚ್ ಆದ್ವಿ. ಒಂದು ಫೋಟೋ ತಗೊಂಡು ಲಂಚ್ ಎಲ್ಲ ಕಂಪ್ಲೀಟ್ ಮಾಡಿ ಇವಾಗ ರೆಸಾರ್ಟ್ ಕಡೆ ಹೊರಡ್ತಾ ಇದೀವಿ. ಇನ್ನೂ ಸ್ಟಾರ್ಟ್ ಮಾಡಿಲ್ವಾ? ನಾ ಸ್ಟಾರ್ಟ್ ಮಾಡ್ದೆ ಕಣ ಅವಾಗ್ಲೇ. ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ. ಇದು ಆನೆ ಓಡಾಡಕ್ ತೆಗಿಯೋದು ಹಾಕೋದು ಗೇಟು. ಫುಲ್ಲು ಸೀಕ್ರೆಟ್ ಪ್ಲೇಸಿಗೆ ಬರ್ತಾ ಇದೀವಿ ಇವಾಗ. ಸೀಕ್ರೆಟ್ ಐಲ್ಯಾಂಡ್ ನೋಡು, ಸೂಪರ್ ಆಗಿದೆ ಮಾತ್ರ. ನೇಚರ್ ಇಸ್ ಅಮೇಜಿಂಗ್. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಆನೆಗಿದೆ ಕಾಣಿಸುತ್ತಾ ನೋಡೋದು ರೈಟ್ ಸೈಡಲ್ಲಿ ಆನೆ ಕಡೆ. ಇದು ಕ್ರೇಜಿ ಕ್ರೇಜಿ ಫೀಲಿಂಗ್ ಗೈಸ್, ತುಂಬಾ ಕ್ರೇಜಿ ಆಗಿದೆ. ಗೈಸ್ ಇವಾಗ ಆಲ್ಮೋಸ್ಟ್ ಮಿಡ್ಲ್ ತನಕ ಬಂದಿದ್ದೀವಿ. ಆಕ್ಚುಲಿ ಇದು ಸೆಕೆಂಡ್ ಚೆಕ್ ಪೋಸ್ಟು. ವೆರಿ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ. ಸ್ಟ್ರೈಟ್ ಆರ್ ಲೆಫ್ಟ್? ಆಕ್ಚುಲಿ ವೆರಿ ಕ್ರೇಜಿ ಆಗಿದೆ ಲೊಕೇಶನ್. ಗೈಸ್ ಎಲ್ಲ ಸೈಲೆಂಟ್ ಆಗಿ ಏನೋ ಶಬ್ದ ಆಗ್ತೈತೆ. ಸೀರಿಯಸ್ ಆಗಿ ಏನೋ ಶಬ್ದ ಆಗ್ತೈತೆ. ಅಲ್ಲೆಲ್ಲಿ ತೋರಿಸೋಲಿ, ಅಲ್ಲಿ ಏನೋ ಪಾಸ್ ಆದಂಗೆ ಆಯ್ತು. ಆ್ಯಕ್ಚುಲಿ ನಡೀರಿ ನೋಡೋದ ಚಂದನವರೇ. ಸೀರಿಯಸ್ ಆಗಿ ಅಲ್ಲಿ ಏನೋ ಪಾಸ್ ಆದಂಗೆ ಆಯ್ತು. ಈ ಕಡೆ ನೋಡಿ ಏನೋ ಅಲ್ಲಾಡ್ತೈತೆ. ಏ ಚಂದನ್, ಎದುರಿಸ್ಬೇಡಿ ಚಂದನ್, ನಮ್ಗೆ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇಲ್ಲೇನೋ ಪಾಸ್ ಆಯ್ತು ಇವಾಗ. ಗೈಸ್ ಸೀರಿಯಸ್ಲಿ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಅಮೇಜಿಂಗ್. ಸೀರಿಯಸ್ಲಿ ಕ್ರೇಜಿ ಆಗಿದೆ ಲೊಕೇಶನ್. ಫುಲ್ಲು ಮಿಸ್ಟು. ಇದು ಕೇರಳ ಅಲ್ಲ ಗೈಸ್, ಮಡಿಕೇರಿ. ಇದು ಬೇರೆ ರೆಸಾರ್ಟು, ಇದು ಮುಂದೆ ಇದೆ ನೋಡಿ ಗೈಸ್, ಇದೇ ಬ್ಯಾಕ್ ವಾಟರ್ ಇರುತ್ತೆ. ನಮ್ಮ ರೆಸಾರ್ಟಿಗೆ ಡೈರೆಕ್ಟ್ ಆಗಿ ಕಾಣುತ್ತೆ, ಅಲ್ಲಿ ತೋರಿಸ್ತೀವಿ. ಸೂಪರ್ ಆಗಿದೆ. ನೋಡಕ್ಕೆ ಎರಡು ಕಣ್ಣು ಸಾಲ್ತಾ ಇಲ್ಲ ಈ ಥರ ಅನ್ಕೊಂಡು. ಬಟ್ ರೋಡ್ಗೂ ನಾವು ಬಂದಿರೋ ಪ್ಲೇಸ್ಗೂ ತುಂಬಾ ರೋಮಾಂಚನ. ಹೌದು ಗೈಸ್, ನೀವೆಲ್ಲೂ ಈ ಥರ ನೋಡಿಲ್ಲ. ಬಟ್ ಯಾವ ಥರ ಇದೆ ಅಂದರೆ ನನಗಂತೂ ನನ್ನ ಲೈಫಲ್ಲಿ ಈ ಥರ ನೋಡಿಲ್ಲ ಪ್ಲೇಸಸ್ಸು. ನಾನು ಯಾವುದೋ ದೇಶಕ್ಕೆ ಹೋಗ್ಬೇಕು ಅಂತಿಲ್ಲ, ನಮ್ಮ ಕರ್ನಾಟಕದಲ್ಲಿ ಈ ಥರ ಪ್ಲೇಸ್ ಅಂತ. ಅದು ನಮ್ಮ ಫ್ರೆಂಡಿಗೆ ಕರ್ಕೊಂಡ್ಬಂದಿದ್ದಾನೆ. ಅವ್ನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಓ ತುಂಬಾ ಸಂತೋಷ ಆಯ್ತು. ಇದ್ಯಾವುದು ಹೊಸ ಪ್ರತಿಭೆ? ಇದು ಅಂತ ಕನ್ಫ್ಯೂಸ್ ಆಗ್ಬೇಡಿ ಯಾರು. ಅಲ್ಲಿದೆ ನೋಡಿ ನಮ್ದು ಬಿಗ್ ಬ್ಯಾಶ್. We are so excited. Hey, finally we reached our location. Yeah! Coorg Tiger High. ಆಕ್ಚುಲಿ ಕೊನೆಗೆ ನಾವು ತಲುಪ್ತು ಬಂದು. Oh guys crazy ಆಗಿದೆ guys. Ambience ಮಾತ್ರ full ಸೈಕ್ ಆಗಿದೆ. ಗೈಸ್ ನೋಡಿ, ಇದು ಹೊಳೆನರಸೀಪುರದಲ್ಲಿ ಎಕ್ಸ್ಪೀರಿಯನ್ಸ್ ಹೆಂಗೆ ಹೇಳ? ಅದೇ ಒಂದ್ಸರಿ ದಬಾಕಿ ನಾನು ಸಾಯಿಸ್ತಿದ್ದಲ್ಲಪ್ಪ. ನಾನು ಇಷ್ಟು ಹೈಟು ಗೊತ್ತಲ್ಲ, ನೀರಲ್ಲಿ ಡೈರೆಕ್ಟ್ ಆಗಿ ಆರ್ಬಿಟ್ಟಿದೀನಿ. ಕತ್ತಿಂಗ್ ಅಂತಿದೀನಿ, ಕಾಪಾಡು ಅಂತ. ಇವನು ಸತೈತಿ ಕಣ ಅಂತ ನಂದು ಕೊನೆಗೂ ಎತ್ತಲಿಲ್ಲ.
ಆಮೇಲೆ ಎತ್ಬಿಟ್ಟು ಹೊಟ್ಟೆ ಎಲ್ಲ ಅಮ್ಕಿ ಇವಾಗಷ್ಟೇ ಬಂದು ರೀಚ್ ಆಗಿದೀವಿ ರೆಸಾರ್ಟ್ಗೆ. ಇವಾಗ ನಾವು ಬುಕ್ ಮಾಡಿರೋ ರೆಸಾರ್ಟ್ ಯಾವ ತರ ಇದೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ನೋಡಿ ಗಾಯ್ಸ್, ನಮ್ಮ ಫ್ರೆಂಡು ಈ ರೆಸಾರ್ಟ್ ಕರ್ಕೊಂಬಂದಿದ್ದಾನೆ. ಹಿಂಗೆಲ್ಲ ಇದೆ ವೆದರು. ಆ್ಯಕ್ಚುಲಿ ಎಸ್ಪೆಷಲಿ ಏನು ಕರ್ಕೊಂಬಂದಿದ್ದಾನೆ, ಎಲ್ಲ ಅರೇಂಜ್ಮೆಂಟು ಸೆಲೆಕ್ಷನ್ ಎಲ್ಲ ಇವ್ರದ್ದು. ನೋಡಿ, ಇವರೇ ನಮ್ಮ ಫ್ರೆಂಡು ಮತ್ತು ಅವ್ರ ಮಿಸ್ಸಸ್ಸು. ತುಂಬಾ ಎಕ್ಸೈಟ್ಮೆಂಟ್ ಇದೆ. ಬನ್ನಿ ಇವಾಗ ರೂಮ್ ತೋರಿಸಿ. ಬನ್ನಿ, ಅವ್ರ ರೂಮ್ ಹೇಗಿದೆ ನೋಡೋಣ. ನೋಡಿ, ಇಲ್ಲಿ ಫ್ಲವರ್ಸು ಕೂಡ ಇದೆ. ಬನ್ನಿ ರೂಮ್ ಟೂರ್. ನೋಡಿ, ನಮ್ಮ ಸಂಪ್ರದಾಯ ಪ್ರಕಾರ ಸ್ಲೀಪರ್ ಹೊರಗಡೆ ಬಿಡ್ತೀವಿ ನಾವು. ಬನ್ನಿ ಗೈಸ್, ಬನ್ನಿ ಬನ್ನಿ. ಒಂದು ನಮ್ಮ ಫ್ರೆಂಡು ಪಾಪು ಒಂದಿದೆ, ಬರ್ತಾ ಇದ್ದಾರೆ. ಹಾಯ್ ಮಾಡಿ ಎಲ್ಲರೂ. ನೋಡಿ ಗಾಯ್ಸ್, ಚೆನ್ನಾಗಿದೆ. ಬ್ಯಾಗ್ ಕೊಟ್ಟರು. ಸ್ವಿಮ್ಮಿಂಗ್ ಮುಗಿಸಿ ನೈಟ್ ಡಿನ್ನರ್ ಕಂಪ್ಲೀಟ್ ಮಾಡಿ ಕೇಕ್ ಕಟ್ ಮಾಡೋಣ ಅಂತ ಬಂದ್ವಿ. ಗೈಸ್, ಫೈನಲಿ ಚೆಕ್ಔಟ್ ಮಾಡೋ ಟೈಮ್ ಬಂದಿದೆ. ಈಗ ಲೆಟ್ಸ್ ಗೋ ಆಸನ್. ಎಲ್ಲ ಮುಗೀತು. ಇವಾಗ ಜಸ್ಟ್ ಇವ್ರನ್ನ ವೆಯ್ಟ್ ಮಾಡಿ ಸಾಕಾಗಿ ನಮ್ಗೆ ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದೀವಿ ಇವ್ರಿಗೋಸ್ಕರ. ನೋಡಿ ಗಾಯ್ಸ್, ನಾವು ಬಂದಿರೋಂಥ ರೆಸಾರ್ಟ್ ನೇಮ್ ಬಂದ್ಬಿಟ್ಟು ಕೂರ್ಗ್ ಟೈಗರ್ ಐ ಅಂತ ಹೇಳಿ ಬುಕ್ ಮಾಡ್ಕೊಂಡ್ ಬಂದು 20 days ಮುಂಚೆನೆ. ಬಟ್ ಇಲ್ಲಿ ಬಂದಾಗ ನಾವು ಅನ್ಕೊಂಡಿರೋ ತರ ಇಲ್ಲ, ಅದಕ್ಕಿಂತ ಕ್ರೇಜಿ ಆಗಿತ್ತು. ನಾವು ತುಂಬಾ ಎಂಜಾಯ್ ಮಾಡ್ದೋ. ನೈಟ್ ನಮ್ ಚಂದನ್ ಅವ್ರಂತೂ ಫುಲ್ಲು, ಇವರೇ ನಮ್ ಚಂದನ್ ಅವರು ವಿಸಿಟ್ ಮಾಡೋದು. ಫುಲ್ ಎಂಜಾಯ್ಮೆಂಟ್ ಕೊಟ್ರು, ಹ್ಯಾಪಿ ಆಗಿದ್ದು, ಏನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಫೈಟಿಂಗು ಆಯ್ತು, ಆದ್ರೂ ಫ್ರೆಂಡ್ಶಿಪ್ ಅಲ್ಲಿ ಫುಡ್ ಎಲ್ಲ ಚೆನ್ನಾಗಿತ್ತು. ನೋಡಿ, ಬ್ಯಾಕ್ ವ್ಯೂ. ಬಟ್ ಯಾರು ನಾವು ವ್ಯೂ ನೋಡ್ಲಿಲ್ಲ, ಎಂಜಾಯ್ ಮಾಡಿದೀವಿ. ನೀವು ಬಂದ್ರೆ ವಿಸಿಟ್ ಮಾಡಿ, ಬಂದು ನಮ್ಮ ಹೆಸರು ಹೇಳಿ, ನಮ್ಗೆ ಡಿಸ್ಕೌಂಟ್ ಕೊಡ್ತಾರೆ. ನೋಡಿ, ಇವ್ರೆ ನಮ್ ಚಂದನ್ ಅವರು. ಇವರೆಲ್ಲ ನಮ್ ಟೀಮು. ಇಷ್ಟು ಜನ ಬಂದಿದ್ದು, ಎಂಜಾಯ್ ಮಾಡ್ದು, ಖುಷಿ ಆಯ್ತು. ಹೋಗ್ತಾ ಇದೀವಿ. ಇನ್ನೂ ಹೋಗ್ತಿರ್ಲಿಲ್ಲ, ಬಟ್ ಲಾಗೌಟ್ ಇದ್ದಿದ್ದು 11 ಗಂಟೆ, ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಚಾರ್ಜಸ್ ಮಾಡ್ತೀನಿ ಅಂದ್ರು, ಹೋಗ್ತಾ ಇದೀವಿ. ಗೈಸ್, ಆಕ್ಚುಲಿ ಇದೇ ವೆರಿ ಅಡ್ವೆಂಚರಸ್ ಸ್ಪಾಟ್ ಇದು. ಇಲ್ಲೇ ಆನೆ ಕ್ರಾಸಿಂಗ್ ಆಗೋದು. ಇವಾಗ ತಾನೇ ಗೊರೂರಿಗೆ ರೀಚ್ ಆದ್ವಿ. ಫ್ರೆಂಡ್ ಸಿಕ್ಕಿದ್ರು. ಮೀಟ್ ಮಾಡಿದೀವಿ. Guys, finally we reached Hassan. Now we are going to Arya Mansion. ಕುಶಾಲನಗರಿಂದ ಡೈರೆಕ್ಟ್ ಹಾಸನ್ನಿಗೆ ರೀಚ್ ಆದ್ವಿ. ಅಲ್ಲಿಂದ ಆರ್ಯ ಮೆನ್ಷನ್ಗೆ ಹೋಗಿದ್ವಿ. ಲಂಚ್ ಟೈಮ್ ಎಲ್ಲ ಚೆನ್ನಾಗಿತ್ತು. ಲಂಚ್ನೆಲ್ಲ ಎಂಜಾಯ್ ಮಾಡಿ ಕಂಪ್ಲೀಟ್ ಮಾಡಿ ನೆಕ್ಸ್ಟು ನಾವು ಹೋಗ್ತಾಯಿದ್ವಿ ಅರೇನಾ 13 ಅಂತ. ಹಾಸನ್ ಡಿಮಾರ್ಟ್ ನಿಯರೇ ಇದೆ. ಅದು ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡೋ ಸ್ಪಾಟು. ಕಿಡ್ಸ್ ಜೊತೆ ಹೋದರೆ ಎಂಜಾಯ್ ಮಾಡಿ ಬರ್ಬೋದು. ಒನ್ ಡೇ ಔಟಿಂಗ್ ಥರ ಇರುತ್ತೆ. ಎಲ್ಲರೂ ಹೋಗಿ ಎಂಜಾಯ್ ಮಾಡಿ. ಇಲ್ಲೇ ಪಾರ್ಕ್ ಮಾಡಿ. ಚಂದನ್ ಅವರ ಅತ್ತೆ ಮನೆಗೆ ಬಂದಿದೀವಿ. ನಮ್ಮನ್ನ ಬೇಗನೆ ಬಸ್ಸಕ್ಕೆ ಚಂದನ್ ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿ ಪಾರ್ಕ್ ನಾ ಹೆಂಗ್ ಕರ್ಕೊಂಬರ್ಬೇಕು? ನಾನಲ್ಲ ಹೇಳ, ಅವನ್ ಲ್ಯಾಂಗ್ವೇಜ್ ಕರಿಬೇಕು. 8 ಜನ ನಾವು ಸಬ್ಸ್ಕ್ರೈಬ್ ಮಾಡೋಣ ಅನ್ಕೊಂಡೆ. 158. ಯಾಕೆ ಲೇಟ್ ಆಗಿ ಬಂದ್ರಿ ನೀವು? ನೀವೇನು ಬೇಗ ಬಂದಿರಲಿಲ್ಲ. ನೀನೇನು ಯಾರು ಒಳಗೆ ಹೋಗಿ ನೀನು ಎಷ್ಟು ದೂರದಲ್ಲಿ ಅರೇನಾ 13ಇಂದ ಡೈರೆಕ್ಟಾಗಿ ವಾಸವಿ ಅವ್ರ ಮನೆಗೆ ಹೋಗಿ ರೀಚ್ ಆದ್ವಿ. ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಗೇಮ್ಸ್ ಎಲ್ಲ, ಇಂಡೋರ್ ಗೇಮ್ಸ್ನ ಆಟಾಡಿ ಇವತ್ತಿನ ಡೇ ಕಂಪ್ಲೀಟ್ ಮಾಡಿದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.